ಹಲೋ ಗೈಸ್, ಕಾಣಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಿಕಾ ಕನ್ನಡತಿ ಮಾತಾಡ್ತಾ ಇದ್ದೀನಿ. ನಗ್ಸೋ ಜವಾಬ್ದಾರಿ ನಂದು, ನಗೋ ಜವಾಬ್ದಾರಿ ನಿಮ್ಮದು. ಬನ್ನಿ, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸೋಮವಾರ ಆಫೀಸ್ಗೆ ಹೋಗಬೇಕು. ಎಲ್ಲ ಎಂಪ್ಲಾಯೀಸ್ದು ದುಃಖ ನಾನೇ ಹೇಳ್ತಾ ಇದ್ದೀನಿ ಗೈಸ್. ಆಫೀಸ್ಗೆ ಹೋಗಬೇಕು. ಇವತ್ತು ರೆಡಿ ಆಗ್ತಾಯಿದ್ದೀನಿ. ಕಾಜಲ್ ಮಾತ್ರ ಹಾಕಿದ್ದೀನಿ, ಲಿಪ್ಸ್ಟಿಕ್ ಹಾಕಿಲ್ಲ. ಡೋಂಟ್ ಜಡ್ಜ್ ಮೀ. ಹಾಕಬೇಕು. ಯಾಕೆ ಲಿಪ್ಸ್ಟಿಕ್ ಹಾಕಿಲ್ಲ ಅಂತಂದರೆ ಇವಾಗ ಬಿಸಿನೀರು ಕುಡಿದು ಬಾದಾಮಿ ತಿನ್ನಬೇಕು ಅದಕ್ಕೆ. ಅಷ್ಟೊತ್ತಿಗೆ ನಾನು ಇವಾಗ ಬಾಡಿ ಲೋಷನ್ ಹಾಕ್ಕೊಳ್ಳೋಣ ಬನ್ನಿ. ಬಾಡಿ ಲೋಷನ್ ಹುಡ್ಕಾಡ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಸಿಕ್ತು ನೋಡಿ, ಬಾಡಿ ಲೋಷನ್ ಖಾಲಿ ಆಗಿಬಿಟ್ಟಿದೆ. ಬಾಡಿ ಲೋಷನ್ ಇಲ್ಲ. ಈಗ ಇದನ್ನು ಕಟ್ ಮಾಡಬೇಕು. ಅರ್ಧಕ್ಕೆ ಕಟ್ ಮಾಡ್ತೀನಿ, ತೋರಿಸ್ತೀನಿ ಹೆಂಗೆ ಕಟ್ ಮಾಡ್ತೀನಿ ಅಂತ. ವೇಸ್ಟ್ ಮಾಡಬಾರ್ದು ಅಲ್ವಾ. ನೋಡಿ, ಇದ್ರೊಳಗಡೆ ಇನ್ನೂ ಒಂದು ವಾರಕ್ಕಾಗುವಷ್ಟಿದೆ. ಒಂದು ವಾರ ಆಗುತ್ತೆ ಗೈಸ್ ನಿಜವಾಗ್ಲೂ. ಈಗ ಅದಕ್ಕೆ ಕಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನೀರು ಇಟ್ಬಿಡೋಣ. ಬಿಸಿನೀರು ಎದ್ದ ತಕ್ಷಣ ಬೆಳಗ್ಗೆ ಬಿಸಿನೀರು ಕುಡಿಬೇಕು. ನನ್ನ ಸೂಪರ್. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು ಗೈಸ್. ವಾಮ್ ವಾಟರ್ನ ಕುಡಿದು ಅದಾದಮೇಲೆ ನೆಕ್ಸ್ಟು ವಾಮ್ ವಾಟರ್ನ ಕುಡಿದು ಅದ್ರ ಜೊತೆಗೆ ನೆನೆಸಿಟ್ಟಿರೋಂಥ ಬಾದಾಮಿ ತಿನ್ನಬೇಕು. ಇವತ್ತು ನಾನು ನೆನೆಸಿಟ್ಟಿಲ್ಲ. ಇಲ್ಲಿ ನೋಡಿ, ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿತಾ. ನೆನೆಸಿಟ್ಟಿಲ್ಲ, ಬಟ್ ಹಾಗೆ ಇದೆ. 5 ಬಾದಾಮಿ ತಿಂತೀನಿ ಇವಾಗ. ಹಾಗೆ ತಿನ್ನಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ನೆನೆಸ್ಬಿಟ್ಟು ತಿಂದರೆ ತುಂಬ ಒಳ್ಳೆಯದು. ಇದು ಸಿಪ್ಪೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಕ್ಯಾನ್ಸರ್ ಬರುತ್ತೆ ಅಂತ. ಹಾಗಾಗಿ ನೆನೆಸಿ ಈ ಸಿಪ್ಪೆ ತೆಗೆದು ತಿನ್ನಬೇಕು. ಬಟ್ ಇವಾಗ ಸದ್ಯಕ್ಕೆ ನಾನು ನೆನೆಸಿಲ್ಲ ಅನ್ನೋ ರೀಸನ್ಗೆ ಇವತ್ತು ಒಂದಿನ ಹಾಗೆ ತಿನ್ಕೊಂಡ್ಬಿಡ್ತೀನಿ. ಬಟ್ ನೀವು ಯಾರಾದರೂ ತಿನ್ನಬೇಕಿದ್ರೆ ನೀಟಾಗಿ ಅದನ್ನು ನೆನೆಸಿ ನೈಟೇ ಮಲ್ಕೊಬೇಕಿದ್ರೆ ನೆನೆಸಿಟ್ಬಿಟ್ಟು ಆಮೇಲೆ ಇದು ಮಾಡಿ. ಈಗ ನಾನು ಇದನ್ನು ಕಟ್ ಮಾಡೋಣ ಬನ್ನಿ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಎಷ್ಟಿದೆ ನೋಡಿ. ಇದು ಇನ್ನೂ ಒಂದು ವಾರ ಆಗುತ್ತೆ ಕಟ್ ಮಾಡಿದ್ದೀನಿ. ಇವಾಗ ಇದನ್ನೇ ಹಿಂಗೆ ಯೂಸ್ ಮಾಡೋದು, ಓಕೆನಾ. ಎಸ್, ನಿಮಗೆಲ್ಲ ಇನ್ನೊಂದು ತೋರಿಸ್ಬೇಕು. ನನ್ನ ಕೂದಲು ತುಂಬಾ ಉದುರುಬಿಟ್ಟಿದೆ ಅಲ್ವಾ. ನಿಜ ಹೇಳ್ತೀನಿ, ಟ್ರಸ್ಟ್ ಮೀ, ಇದು ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ ಗೈಸ್. ನಾನೇ ಸ್ವತಃ ಇದಕ್ಕೆ 1900 ರೂಪಾಯೋ ಎಷ್ಟೋ ನನಗೆ ಮರ್ತೋಗಿದೆ. ಎಷ್ಟಿಲ್ಲಿ 1650 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿರೋದು ಇದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಹೆಲ್ದಿ ಫುಡ್ಸ್ ತಿನ್ಕೊಂಡು ನೀವೇನಾದರೂ ಅದೇ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ಆಮ್ಲ ತಿನ್ನಿ, ಮತ್ತು ಒಳ್ಳೆ ಫೈಬರು ಊಟ ಮಾಡಿ, ಮತ್ತು ವಿಟಮಿನ್ ಸಿ ಇರೋವಂಥ ಪದಾರ್ಥಗಳು ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು ಜಾಸ್ತಿ. ಅದ್ರ ಜೊತೆ ನೀವೇನಾದರೂ ಈ ಸಿರಮ್ನ ಯೂಸ್ ಮಾಡಿದ್ರೆ ನಿಜವಾಗ್ಲೂ ರಿಸಲ್ಟ್ ಬರುತ್ತೆ. ನಾನು ತೋರಿಸ್ತೀನಿ ಬನ್ನಿ ನನಗೆ ಹೆಂಗೆ ಬಂದಿದೆ ರಿಸಲ್ಟ್ ಅಂತ, ಓಕೆನಾ. ನನಗೆ ಮುಂದೆ ಇಲ್ಲಿ ಕೂದಲಿರಲಿಲ್ಲ ಗೈಸ್. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಎಸ್, ಇಲ್ಲಿ ನೋಡಿ, ಇದೆಲ್ಲ ಈಗ ಬೆಳೆದಿರೋ ಕೂದಲು ನನಗೆ. ಮುಂದೆ ಹಿಂದೆನೂ ಬೆಳೆದಿದೆ, ಬಟ್ ನಿಮಗೆ ಕಾಣಿಸ್ತಲ್ಲ, ಅದಕ್ಕೆ ಈ ಕಡೆನೂ ತೋರಿಸ್ಲಾ. ಇಲ್ಲಿ ಇದೆಲ್ಲ ನನಗೆ ಈಗ ಬೆಳೀತಾ ಇರೋ ಕೂದಲು. ನಾನು ಡಾಕ್ಟರ್ಗೆ ತೋರಿಸ್ದೆ, 1000 ರೂಪಾಯಿ ಅವ್ರಿಗೆ ಕನ್ಸಲ್ಟೇಷನ್ ಫೀಸು. ಡಾಕ್ಟರ್ಗೆ ತೋರಿಸಿದಾಗ ಅವ್ರು ನನಗೆ ಇದನ್ನು ಕೊಟ್ಟಿದ್ದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಸೂಪರ್. ಆಮೇಲೆ ಇದು ತುಂಬ ಕಾಸ್ಟ್ಲಿ ಅಲ್ವಾ. ನಿಮಗೆ ಯಾವ ಜಾಗದಲ್ಲಿ ಕೂದಲಿದ್ರಿದೆ ಆ ಜಾಗಕ್ಕೆ ಮಾತ್ರ ಹಾಕಿ ಸಾಕು, ಯಾಕಂದರೆ ಇದು ತುಂಬ ಕಾಸ್ಟ್ಲಿ. ಇಲ್ಲಾಂದರೆ ನೀವು ಕಂಪ್ಲೀಟು ಬುಡಕ್ಕೆ ಬರೀ ಸ್ಕಾಲ್ಪಿಗೆ ಮಾತ್ರ ಹಾಕಬೇಕಷ್ಟೇ. ಬುಡಕ್ಕೆ ಕಂಪ್ಲೀಟಾಗಿ ಹಾಕ್ತೀನಿ ಅಂದರೂ ಹಾಕಿ. ಬಟ್ ನಾನು ಎಲ್ಲ ಕಡೆನೂ ಹಾಕ್ತೀನಿ. ಬಟ್ ನಾನು ಜಾಸ್ತಿ ಫೋಕಸ್ ಮಾಡೋದು ಬಂದು ಎಲ್ಲೆಲ್ಲಿ ಕೂದಲುದ್ರೋಗಿದೆ ನನಗೆ ಅಲ್ಲಿ. ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ನೋಡಿ, ಸ್ವಲ್ಪ ಇಲ್ಲೆಲ್ಲ ಬಂದಿದೆ. ಮುಂಚೆ ನಾನು ನಿಜವಾಗ್ಲೂ ಸ್ವಲ್ಪನೂ ಇಲ್ಲಿರಲಿಲ್ಲ, ಇವಾಗ ಬಂದಿದೆ ಕೂದಲಿಲ್ಲ. ಅಲ್ಲಿಗೆ ಸ್ವಲ್ಪ ಹಿಂಗೆ ಸ್ಪ್ರೇ ಮಾಡಿ ಆಮೇಲೆ ಕಂಪ್ಲೀಟ್ ಸ್ಕಾಲ್ಪ್ನ ಮಸಾಜ್ ಮಾಡ್ತೀನಿ, ಓಕೆನಾ. ಇವಾಗ ನೀರು ಕಾದಿದೆ, ನೀರು ಕುಡಿಬೇಕು. ನೀರು ಮತ್ತು ಬಾದಾಮಿ ತಿನ್ನಬೇಕು. ತಿನ್ನೋಣ. ನಾನು ಸ್ಪ್ರೇ ಮಾಡ್ಕೊಂಬರ್ತೀನಿ, ಸರಿನಾ. ಸ್ಪ್ರೇ ಮಾಡಿಕೊಂಡು ಬಿಸಿನೀರು ಕುಡಿಬೇಕಿದ್ರೆ ಸಿಗ್ತೀನಿ ಗೈಸ್. ಮಸಾಜ್ ಮಾಡ್ಕೊಂಡಾಯಿತು, ಇವಾಗ ನೀರು ಕುಡಿಯೋ ಸಮಯ. ಇದು ಬಾದಾಮ್ 5 ಫಸ್ಟು
ಆ್ಯಕ್ಚುಲಿ ಏನು ಗೊತ್ತಾ, ನಾವು ಗ್ಯಾಪ್ ಕೊಡಬೇಕು ನಾವು ಫಸ್ಟು. ಸಾರಿ, ಕ್ಯಾಮ್ರಾ ಇನ್ನೂ ಹಿಡಿಯೋಕ್ಕೆ ಗೊತ್ತಾಗಲ್ಲ ನನಗೆ. ಫಸ್ಟು ನೀರು ಕುಡಿದು ಒಂದು 1/4 ಗಂಟೆ ಆದಮೇಲೆ ಏನಾದರೂ ತಿನ್ನಬೇಕು ನಾವು. ಬಟ್ ಟೈಮ್ ಇಲ್ಲ ಗೈಸ್, ಅದಕ್ಕೆ ನೀರು ಕುಡಿದು ಅದಾದಮೇಲೆ ಬಾದಾಮ್ ತಿಂದ್ಬಿಡ್ತೀನಿ. ನಾನು ಮಿರರಲ್ಲಿ ನೋಡ್ತಾ ಇದ್ದೀನಿ ಕ್ಯಾಮ್ರಾ ಕರೆಕ್ಟಾಗಿ ಹಿಡ್ದಿದ್ದೀನಾ ಇಲ್ವಾ ಅಂತ. ಇಲ್ಲಿ ಮುಂದೆ ಮಿರರ್ ಇದೆಯಲ್ಲ, ಅಲ್ಲಿ ಫಸ್ಟ್ ಟೈಮ್ ಅಲ್ವಾ, ನಾನು ನೋಡ್ಕೊತೀನಿ. ಓಕೆ, ಹಿಂಗೆ ಹಿಡಿದ್ರೆ ಹೆಂಗೆ ಕಾಣಿಸ್ತೀನಿ, ಇಷ್ಟು ಹಿಡಿದ್ರೆ ಹೆಂಗೆ ಕಾಣಿಸ್ತೀನಿ ನೋಡಿ. ಎಲ್ಲರ ಇದು ಏನಪ್ಪ, ಔಟ್ಸೈಡ್ ಪಬ್ಲಿಕಲ್ಲಿ ವೀಡಿಯೋ ಮಾಡಬೇಕಿದ್ರೆ ನಾವು ಹಿಂಗೆ ಹಿಡ್ಕೊಂಡು ಮಾಡಿದ್ರೆ ಎಲ್ಲ ನೋಡ್ತಿರ್ತಾರೆ ನಮ್ಮನ್ನೇ, ಆವಾಗ ಹಿಂಗೆ ಹಿಡ್ಕೊಂಡು ಮಾಡೋದು. ಇವಾಗ ಈ ಪೋರ್ಷನ್ ಕರೆಕ್ಟಾಗಿದೆ. ಎಸ್ ಗಾಯ್ಸ್, ನೀರು ಕುಡಿದು ಬಾದಾಮಿ ತಿಂದು ಬರೋವ, ಆಮೇಲೆ ಟಿಫನ್ ಮಾಡಬೇಕಿದ್ರೆ ಸಿಗ್ತೀನಿ ಗಾಯ್ಸ್. ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಗೆ ನನ್ನ ವರ್ಕು ಮತ್ತು ನನ್ನ ವರ್ಕು ಇಲ್ಲ ಅಂದರೆ ನನ್ನ ಎಡಿಟಿಂಗು, ನನ್ನ ವೀಡಿಯೋಸು ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಓಕೆ, ನಾನೇನು ದೊಡ್ಡ ಇವಳಲ್ಲ ತೋರ್ಸೋಕ್ಕೆ. ಆಮೇಲೆ ಕಮೆಂಟ್ ಹಾಕ್ಬೇಡಿ, ಓಹೋ ನೀನೇನು ದೊಡ್ಡ ಮಹಾರಾಣಿ, ಏನದು ನೀನು ದೊಡ್ಡ ಇವಳ, ನೀನು ಫೇಮಸ್ ಇನ್ಫ್ಲೂಯೆನ್ಸರ, ಕ್ರಿಯೇಟರ, ನಿಂದು ಟೈಮಿಂಗ್ ಎಲ್ಲ ಗೊತ್ತಾಗೋಕ್ಕೆ ಅಂತ ಯಾರು ಕಮೆಂಟ್ ಹಾಕ್ಬೇಡಿ. ಮುಂದೊಂದು ದಿನ ನಾನು ಹಾಕ್ತೀನಿ. ಬಟ್ ಸದ್ಯಕ್ಕೆ ನಾನು ಹೇಗೆ ಎಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಇವಾಗ ಎಗ್ ಬೇಯಿಸ್ಬೇಕು ನೋಡಿ. ಪಿ ಜಿಯಲ್ಲಿ ಕೇಳಿಸ್ತಿದೆಯಾ ನನ್ನ ವಾಯ್ಸು? ಪಿ ಜಿಯಲ್ಲಿ ಇರೋರು ಕೆಟಲ್ಲು, ಒಂದು ಕೆಟಲ್, ಈ ಥರದೊಂದು ಎಗ್ ಬೇಯಿಸ್ಕೊಳ್ಳೋದು ಇಟ್ಕೊಂಡ್ರೆ ಒಳ್ಳೆಯದು ನಿಮಗೆ. ಯಾಕಂದರೆ ಎಷ್ಟೊಂದು ಜನಕ್ಕೆ ಗ್ಯಾಸ್, ಇವಾಗ ಸ್ಟವ್ ಇನ್ ಕೇಸ್ ಸ್ಟವ್ ಏನಾದರೂ, ಒಂದಷ್ಟು ಪಿ ಜಿಗಳಲ್ಲಿ ಸ್ಟವ್ ಇಟ್ಟಿರ್ತಾರೆ ಆಯಿತಾ, ಸ್ಟವ್ ಯೂಸ್ ಮಾಡಿ, ಗ್ಯಾಸ್ ಯೂಸ್ ಮಾಡಿ. ಒಂದಷ್ಟು ಪಿ ಜಿಯಲ್ಲಿ ಗ್ಯಾಸೇ ಇರಲ್ಲ, ಅಂದರೆ ಸ್ಟವ್ ಇರಲ್ಲ. ಅಂಥರದವರು ಈ ಥರದೊಂದು, ಇವಾಗ ಪ್ರೋಟೀನ್, ಪ್ರತಿದಿನ ನಾವು ಪ್ರೋಟೀನ್ ತೊಗೋಬೇಕಲ್ವಾ, ಆವಾಗ ನಾವು ಸ್ಟವ್ ಏನಾದರೂ ಸಿಲಿಂಡರ್ದು ಗ್ಯಾಸ್ ಖಾಲಿ ಆಗೋಯ್ತು ಅಂತಂದರೆ ಆಮೇಲೆ ನಮ್ಮ ಹತ್ರ ಬೇಯಿಸ್ಕೊಳ್ಳೋಕೆ ಏನೂ ಇರಲ್ಲ ಪಿ ಜಿಯಲ್ಲಿ ಇರೋದ್ರಿಂದ. ಹಾಗಾಗಿ ಯಾರ್ಯಾರು ನೀವು ಪಿ ಜಿಯಲ್ಲಿ ಇರ್ತೀರೋ ಅವರೆಲ್ಲರೂ ಅವ್ರ ಹತ್ರ ಒಂದು ಕೆಟಲು ಮತ್ತು ಈ ಎಗ್ ಬೇಯಿಸ್ಕೊಳ್ಳೋದು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಬಟ್ ಇವತ್ತು ನಾನು ಯೂಶಲಾಗಿ ಸ್ಟವ್ ಮೇಲೆ ಮಾಡ್ಕೊಳ್ಳೋದು, ಬಟ್ ಇವತ್ತು ಮಾತ್ರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಿಲಿಂಡರ್ ಖಾಲಿ ಆಗಿದೆ ಅನ್ನೋ ಒಂದು ರೀಸನ್ಗೆ ಮಾತ್ರ ಅಷ್ಟೇ ಗೈಸ್. ಇಲ್ಲ ಅಂದರೆ ನಾನು ಸಿಲಿಂಡರ್ದು ಸ್ಟವ್ನೇ ಯೂಸ್ ಮಾಡ್ತೀನಿ. ಬನ್ನಿ ನಮ್ಮ ದೇವರಿಗೆ ಪೂಜೆ ಮಾಡೋ ಸಮಯ. ದೇವರೇ, ಹೂವು ಇಲ್ಲ ಗೈಸ್, ಹೂವು ತರಬೇಕು. ಯಾಕಂದರೆ ನೆನ್ನೆ ಸಂಡೇ ಆಗಿತ್ತಲ್ವ, ಮರ್ತೋದು ಹೂವು ತರೋದನ್ನ. ನನಗೆ ನೋಡಿ ಈ ಥರ ಗಲೀಜಾದರೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಈ ಥರ ಒಂದು ಮನೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಗಂಧದ ಕಡ್ಡಿದು ಏನೇ ಬಿದ್ರೂ ಇಲ್ಲಿಗೆ ಬೀಳುತ್ತೆ. ಹಂಗೂ ನೋಡಿ ಇಲ್ಲಿ ಹೆಂಗೆ ಬಿದ್ದೋಗಿದೆ, ಛೇ ಎಷ್ಟು ನೀಟಾಗಿ ಅಂತ. ಅದಕ್ಕೆ ಅಂತಲೇ ಇದನ್ನೆಲ್ಲ ಇಟ್ಟು ಮಾಡ್ತೀನಿ. ಬಿದ್ದೋಗಿದೆ ಗೈಸ್, ಎತ್ತಾಕ್ಬೇಕೀಗ. ನಮ್ಮ ದೇವರಿಗೆ ಪೂಜೆ ಮಾಡಿ ಬರೋಣ. ನನ್ನ ಅಂಜು ಗೈಸ್ ಪೂಜೆ ಆಯಿತು. ಲಿಪ್ಸ್ಟಿಕ್ ಹಾಕಬೇಕು, ಕಾಣಿಸ್ತಾ ಇದೆಯಾ? ಬೆಟರ್. ಲಿಪ್ಸ್ಟಿಕ್ ಹಾಕಬೇಕು. ಈಗ ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡೋದು. ಸ್ಪ್ರೆಡ್ ಆಗಿದೆಯಾ? ಈಗ ನೋಡಿ, ಕಣ್ಣಿಗೆ ಕಾಜಲ್ ಹಾಕ್ದಾಗ್ಲೂ ಹಿಂಗೆ ಅನ್ಕೊಂಬಿಡೋದು, ಲಿಪ್ಸ್ಟಿಕ್ ಹಾಕ್ದಾಗ್ಲೂ ಹಿಂಗೆ ತಲೆಗೆ ಅನ್ಕೊಂಬಿಡೋದು ಕೈ. ಈಗ ಲಿಪ್ಸ್ಟಿಕ್ ಹಾಕೋಣ. ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಯಾವುದು ಗೊತ್ತಾ? ಇದು ಗಾಯ್ಸ್ ಸೆನ್ಸೇಷನಲ್, ಮತ್ತು ಇದು ಈಸಿ ಮೇಡ್ ಅಂತ 11. ನೋಡಿ ಕಾಣಿಸ್ತಾ ಇದೆಯಾ? ಮೇಡ್ ಈಸಿ ಅಂತ ಇಲ್ಲಿ ಮೇಡ್ ಈಸಿ 11 ಸೆನ್ಸೇಷನಲ್. ಯಾರ್ಯಾರು ಡಸ್ಕಿ ಸ್ಕಿನ್ ಟೋನ್ ಇರ್ತೀರೋ ಅವರಿಗೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ. ಇದೆಲ್ಲ ನನಗೆಲ್ಲ ಬಿಚ್ಚಿನೇ ಹಿಂಗಾಗಿದೆ. ಬಿಚ್ಚಕ್ಕೆ ಆಗಲ್ಲ ಗೈಸ್, ಜಾಸ್ತಿ
ಇವತ್ತು ನಾನು ಏನೇನು ಯೂಸ್ ಮಾಡ್ತೀನೋ ಪ್ರತಿಯೊಂದು ಪ್ರಾಡಕ್ಟ್ರದ್ದು ನಾನು ಏನೇನು ಯೂಸ್ ಮಾಡ್ತೀನಿ ಡೇ ಟು ಡೇ ಲೈಫಲ್ಲಿ ಅದ್ರದ್ದು ಕಂಪ್ಲೀಟ್ ಪ್ರಾಡಕ್ಟ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಆ್ಯಂಡ್ ಲಿಪ್ ಲೈನರ್ ತೋರಿಸಿಲ್ಲಲ್ಲ, ಲಿಪ್ ಲೈನರ್ ಇನ್ನೇನೋ ಖಾಲಿ ಆಗ್ತಾ ಬರ್ತಾ ಇದೆ ಗೈಸ್. ಒಂದೇ ನಿಮಿಷ. ಅಯ್ಯೋ ಸ್ಟ್ಯಾಂಡ್ ಇಲ್ಲ, ಸ್ಟ್ಯಾಂಡ್ ತೊಗೋಬೇಕು, ಇನ್ನೊಂದು ಸ್ಟ್ಯಾಂಡು. ಇದು ನೋಡಿ ಆಲ್ರೆಡಿ ಇನ್ನೇನೋ ಖಾಲಿಯಾಗಿ ಹೋಗ್ತಾ ಬರ್ತಾ ಇದೆ. ಇದು ನಾನು ಯೂಸ್ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ ಬ್ರ್ಯಾಂಡು ಮರ್ತೋಗೈತೆ, ಬೋಲ್ಡ್ ಮ್ಯಾಟ್ ಲೈನರ್. ಬಟ್ ವೆಯ್ಟ್ ಅಲ್ಲಿ ಶೋ ಯು, ತಡೀರಿ ತೋರಿಸ್ತೀನಿ. ನಾನು ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ, ತೋರಿಸ್ತೀನಿ ತಡೀರಿ. ಹಾಂ ನೋಡಿ ಸ್ವಿಸ್ ಬ್ಯೂಟಿ ಅವ್ರದ್ದು, ಸಾರಿ, ಸ್ವಿಸ್ ಬ್ಯೂಟಿ ಬೋಲ್ಡ್ ಮ್ಯಾಟಲ್ ಲಿಪ್ ಲೈನ್ ಕಾಣಿಸ್ತೀನಿ. ಓಕೆ, ಇದು ನಾನು ಯೂಸ್ ಮಾಡೋದು. ಇದರಲ್ಲಿ ಇನ್ನೂ ಒಂದು 2 ಇದಿದೆ. ಇದು 3 ಚೆನ್ನಾಗಿದೆ. ನಾನು ಎಲ್ಲ ಲಿಂಕ್ ಹಾಕಿರ್ತೀನಿ ನೋಡಿ. ಚೆನ್ನಾಗಿದೆ, ನನಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು 3 ಲಿಪ್ ಲೈನರ್ ಯೂಸ್ ಮಾಡ್ತೀನಿ, 3 ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಹಾಂ ಸಾರಿ ಗೈಸ್, ಅಯ್ಯೋ ಬೈಕೊಂತಾರೆ ನನ್ನ ವೀಡಿಯೋ ನೋಡೋರು, ಈ ಹುಡುಗಿ ಕ್ಯಾಮ್ರಾ ನೆಟ್ಟಿಗೆ ಇಟ್ಕೊಳ್ಳೋಕ್ಕೆ ಬರಲ್ಲ ಅಂತ. ನಾನು ಎಲ್ಲದ್ರದ್ದು ಲಿಂಕ್ ಹಾಕ್ತೀನಿ, ನೋಡ್ಕೊಳ್ಳಿ ಸರಿನಾ. ಆಮೇಲೆ ಇದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಆಮೇಲೆ ಸನ್ಸ್ಕ್ರೀನು ಗೈಸ್, ಇದನ್ನು ನನಗೆ ಪಿಂಪಲ್ಸ್ ಆಗಿಬಿಟ್ಟಿದೆ ಇತ್ತೀಚೆಗೆ ನನ್ನ ಮುಖದಲ್ಲಿ. ಬಟ್ ಯಾವುದರಿಂದ ಪಿಂಪಲ್ಸ್ ಆಗಿದೆ ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ. ಯಾಕಂದರೆ ನಾನು ಬಾಡಿ ವಾಶ್ ಇದನ್ನು ಚೇಂಜ್ ಮಾಡಿದೆ, ಬಾಡಿ ವಾಶ್ ಚೇಂಜ್ ಮಾಡಿದೆ, ಸನ್ಸ್ಕ್ರೀನ್ ಚೇಂಜ್ ಮಾಡಿದೆ, ಮತ್ತು ಇದು ಏನಪ್ಪ ಇದನ್ನು ಚೇಂಜ್ ಮಾಡಿದೆ. ಸೊ ಹಂಗಾಗಿ ನಾನು ಇವಾಗ ಏನು ಮಾಡ್ತಿದ್ದೀನಿ, ಇದು ಖಾಲಿ ಆಗಿದ ತಕ್ಷಣ ನಾನು ಬ್ಯಾಕ್ ಟು ನಂದು ಆಕ್ವಾಲಾಜಿಕಾ ಇತ್ತಲ್ಲ, ನಾನು ಮುಂಚೆ ಯೂಸ್ ಮಾಡ್ತಿದ್ದಿದ್ದು ಸನ್ಸ್ಕ್ರೀನು ಇದು ಡಾಟ್ ಆ್ಯಂಡ್ ಕಿ. ಬಟ್ ನಾನು ಯೂಸ್ ಮಾಡ್ತಿದ್ದಿದ್ದು ಮುಂಚೆ ಆಕ್ವಾಲಾಜಿಕಾ ಸನ್ಸ್ಕ್ರೀನು. ಅದರಲ್ಲಿ ವಾಟರ್ ಮೆಲನ್ನು ಪಿಂಕ್ ಕಲರು ಮತ್ತು ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಅದು ನಾನು ಅದ್ರದ್ದು ಲಿಂಕು ಹಾಕಿರ್ತೀನಿ. ನಾನು ಅದನ್ನು ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದಿದ್ದು. ಇದೆಲ್ಲ ಹಾಕಿದ್ಮೇಲೆ ನೋಡಿ ಹಿಂಗೆಲ್ಲ ಆಗ್ಬಿಟ್ಟು ಇವಾಗ ನಾನು ಅದೇ ಒಂದು ಶಿಕ್ಸ್ ಅಂತ ಒಂದು ಬಂದಿತ್ತಲ್ಲ ಅದು, ಆಮೇಲೆ ಸ್ವಲ್ಪ ಇಲ್ಲಿಗೆ ಜೆಲ್ಲೆಲ್ಲ ಅಪ್ಲೈ ಮಾಡಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಮಾಯಿಶ್ಚರೈಸರ್ ಸೆರಮ್ಮು ಖಾಲಿ ಆಗಿಬಿಟ್ಟಿದೆ. ಸೆರಮ್ ಆರ್ಡ್ರ್ ಮಾಡಿದ್ದೀನಿ, ಬರ್ತಾಯಿದೆ. ಓಲೆ ಸೆರಮ್ಮು ಇಷ್ಟೇ ಗೈಸ್. ಆ್ಯಂಡ್ ದಿಸ್ ಇಸ್ ಮೈ ಪರ್ಫ್ಯೂಮ್. ಆಲ್ವೇಸ್ ಮೈ ಗೋ ಟು ಪರ್ಫ್ಯೂಮ್ ಈಸ್ ಎಂಗೇಜ್. ಐ ಆಮ್ ಹ್ಯಾವಿಂಗ್ ಇನ್ನೊಂದಿದೆ ನನ್ನ ಹತ್ರ, ಅನದರ್ ಫ್ಲೇವರ್. ಇದು ಬಂದು ಸ್ಪಿರಿಟ್ ಫಾರ್ ಹರ್. ಇದು ಯಾವುದಪ್ಪ ಫ್ಲೇವರು? ಸಿಟ್ರಸ್ ಆ್ಯಂಡ್ ಫ್ಲೋರಲ್ ಇದು ಫ್ಲೇವರು. ಇದು ಮತ್ತು ಇನ್ನೊಂದು ಸಿಮೆಂಟ್ ಕಲರ್ದು, ಗ್ರೇ ಕಲರ್ದೊಂದಿದೆ ಮತ್ತು ಪಿಂಕ್ ಕಲರ್ದೊಂದಿದೆ. 3 ನನ್ನ ಹತ್ರ ಇದೆ, 3 ಚೆನ್ನಾಗಿದೆ ಗೈಸ್. ಆ್ಯಂಡ್ ಇನ್ನೊಂದು ತೋರಿಸಿಲ್ಲಲ್ಲ, ಟಡಾನ್ ನನ್ನ ಡಿಯೋಡ್ರೆಂಟ್ ಇದು ಬಂದು ನೀವಿಯಾದೊಂದು ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನಾನು ಯಾವುದಪ್ಪ ಇನ್ನೊಂದು ಯೂಸ್ ಮಾಡ್ತೀನಿ, ಮರ್ತೋಯ್ತು. ಅದು ಯಾವುದೋ ಕವಿಯ, ನಿಮಗೆ ಗೊತ್ತಾ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ? ಅದ್ಯಾವುದೋ ಒಂದು ಯೂಸ್ ಮಾಡ್ತಿದ್ನಲ್ಲ ಮುಂಚೆ, ಡಿಯೋಡ್ರೆಂಟ್. ಬಾಯಲ್ಲಿದೆ ಬರ್ತಾಯಿಲ್ಲ, ಅಯ್ಯೋ ಗೈಸ್. ರೆಕ್ಸೋನಾ ಗೈಸ್, ಸಾರಿ, ರೆಕ್ಸೋನಾ ಪ್ಲಸ್ ಇದು ರೆಕ್ಸೋನಾ, ಆಮೇಲೆ ನೀವಿಯಾ ನಾನು ಯೂಸ್ ಮಾಡೋದು ಡಿಯೋಡ್ರೆಂಟ್. ರೆಕ್ಸೋನಾ ನಾನು ಐ ಥಿಂಕ್ ನಾನು ಇಂಜಿನಿಯರಿಂಗಲ್ಲಿ ಇದ್ದಾಗಿಂದನೂ ಯೂಸ್ ಮಾಡ್ತೀನಿ. ರೆಕ್ಸೋನಾ ಅವಾಗಿಂದನೂ ಯೂಸ್ ಮಾಡ್ತಾಯಿದ್ದೆ. ನನ್ನ ಫೇವ್ರೆಟ್ ಅದು ರೆಕ್ಸೋನಾ, ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನೀವಿಯಾನು ಚೆನ್ನಾಗಿದೆ. ಇವಾಗ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು, ನೀವಿಯಾನು ಚೆನ್ನಾಗಿದೆ. ಬನ್ನಿ ಹೋಗೋಣ. ಇವಾಗ ನಾನು ಆಫೀಸ್ಗೆ ಹೋಗಿ ಇವಾಗ ತೋರಿಸ್ಬಿಡ್ತೀನಿ ನೋಡಿ. ಇದು ಆಗಿದೆ, ಇದು ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಆಗಿದ ತಕ್ಷಣ ಇದೇ ಆಟೋಮೆಟಿಕ್ ಆಫ್ ಆಗುತ್ತೆ, ನೀವೇನು ಆಫ್ ಮಾಡೋದು ಬಿಡ. ಇವಾಗ ಒಂದು ಮೊಟ್ಟೆ ತೊಗೊಂಡು ಒಂದು ಮೊಟ್ಟೆ ತಿನ್ಬಿಟ್ಟು ಇನ್ನೊಂದು ಮೊಟ್ಟೆ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ. ಸಂಜೆ ಸಿಗ್ತೀನಿ. ಆಫೀಸೆಲ್ಲ ಮುಗಿಸ್ಕೊಂಡ್ಬಂದು ನಾನು ಸಂಜೆ ಸಿಗ್ತೀನಿ ಗೈಸ್ ನಿಮಗೆ. ಇವಾಗ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂದರೆ, ಇವಾಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಡಿಟ್ ಮಾಡ್ಕೊಂಡು ಹೋಗ್ತೀನಿ ಬಸ್ಸಲ್ಲಿ. ಆಮೇಲೆ ಲಂಚ್ ಬ್ರೇಕಲ್ಲಿ ಎಲ್ಲಾದರೂ ಸಿಕ್ಕಿದಾಗ ಒಬ್ಬಳೇ ಓಡೋಕೆ ಕುತ್ಕೊಂಡ್ಬಿಟ್ಟು ಯಾವುದೋ ಒಂದು ರೂಮಲ್ಲಿ ಎಡಿಟ್ ಮಾಡ್ತಾ ಇರ್ತೀನಿ ಸ್ವಲ್ಪ. ಆಮೇಲೆ ಇಲ್ಲಿಗೆ ಬಂದಮೇಲೆ 1 ಅವರ್ ನೀಟಾಗಿ ಕೂತ್ಕೊಂಡ್ರೆ ಎಡಿಟ್ ಮಾಡಿ ಬಿಸಾಕ್ತಾ ಇದ್ದೆ, ಎಡಿಟ್ ಮಾಡಿ ಇಡ್ತೀನಿ. ಆಮೇಲೆ ಜಿಮ್ಗೆ ಹೋಗೋದು. ಬಾಯ್ ಗೈಸ್.
ಪ್ರೋಟೀನ್ ಆ್ಯಂಡ್ ಲೈಟ್ ವೆಯ್ಟ್ ಅಲ್ಲ ಸಾರಿ, ಲೈಟ್ ಫುಡ್, ಪ್ರೋಟೀನ್. ಇದು ಇಗ್ನೋರ್ ಮಾಡಿ ಸ್ವಲ್ಪ ಸ್ವಲ್ಪ ತಿಂತೀನಿ ಅಷ್ಟೇ. ಚಟ್ನಿ ತಿನ್ನಬಾರ್ದು, ಸಾಂಬಾರು ಜೊತೆ ತಿನ್ನಬೇಕು. ಅಬ್ಬ ಯಾರೂ ಇಲ್ಲ ನೋಡಿ. ಈಗ ತಾನೇ ಆಫೀಸ್ ಮುಗಿಸ್ಕೊಂಡು ಬಂದೆ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಪಿ ಜಿಲಿರೋರನ್ನ ಇದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ನಮ್ಮ ಪಿ ಜಿ ಒಳಗಡೆ ಬಂದರೆ ಫುಲ್ಲು ಎಲ್ಲ ಕ್ಲೀನಾಗಿರುತ್ತೆ. ಆ್ಯಂಡ್ ಒಂದು ಆ ದೇವರಿಗೆ ದೀಪ ಹಚ್ತೀವಲ್ಲ ಡೈಲಿ, ಅದು ಪುದ್ ಸ್ಮೆಲ್ಲು ಮನೆಯೆಲ್ಲ ಗಮ್ಮಂತಿರುತ್ತೆ. ನಿಜವಾಗ್ಲೂ ಹೋಮಿ ಫೀಲ್ ಆಗುತ್ತೆ ನನಗಂತೂ. ಒಂದು ನಿಮಿಷ ಬ್ಯಾಗ್ ಬಿಚ್ಚಬೇಕು. ಹೋಮಿ ಫೀಲ್ ಆಗುತ್ತೆ. ಟಾಟಾ ನೋಡಿ ಇನ್ನು. ಓ ಮೈ ಗಾಡ್, ಬೆಳಗ್ಗೆ ಹಚ್ಚೋಗಿರೋದು ಇನ್ನೂ ಉರಿತಾ ಇದೆ. ಇದರಲ್ಲಿ ಕೆಟ್ಟೋಗಿದೆ, ಇದರಲ್ಲಿ ಉರಿತಾ ಇದೆ. ಗೈಸ್ ಐ ಲವ್ ಯು ಅಂಜು, ಐ ಲವ್ ಯು ಗೈಸ್. ಟನ್. ಇದು ಸಂಜೆ ಫುಡ್ಡು. ಆ್ಯಪಲ್ ಮತ್ತು ಒಂದು ಪ್ರೋಟೀನ್. ನನ್ನ ಬೆಡ್ ಮೇಲೆ ಜಾಗನೇ ಇಲ್ಲ. ನನ್ನ ಫ್ರೆಂಡ್ ಬೆಡ್ ಮೇಲೆ ಕೂತಿದ್ದೀನಿ. ಆಲ್ರೆಡಿ ಜಿಮ್ ಬಟ್ಟೆನೂ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಮಖ ಯಾಕೆ ತೊಳೆದಿಲ್ಲ ಅಂತ ಕೇಳ್ಬಿಡಿ, ಮಖ ತೊಳೆದಿಲ್ಲ. ಜಿಮ್ಗೆ ಹೋಗಿದ್ದು ಬಂದು ತೊಳಿತೀನಿ ಒಟ್ಟಿಗೆ. ಅಲ್ಲ ಇದೆ. ನಿಮಗೆ ಬೆಳಗ್ಗೆ ಹೇಳಿದೆ ತಾನೇ ನಾನು ಓಲೆದು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಕಾವಿ ಸ್ವಲ್ಪ ಓಪನ್ ಮಾಡಿ. ಓಲೆದು ನಾನು ಸೆರಮ್ ಆರ್ಡರ್ ಮಾಡಿದ್ದೆ ಅಂತ ಬಂದಿದೆ ನೋಡಿ. 7-in-1 ಸೆರಮ್ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಗೈಸ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇವತ್ತು ಎಣ್ಣೆ ಹಾಕಿಸ್ಕೊತಾ ಇದ್ದೀನಿ ಕಾವಿನ ಕೈಲಿ ತಲೆಗೆ. ನಾಳೆ ಮಂಗಳವಾರ ತಲೆಗೆ ಸ್ನಾನ ಮಾಡಬೇಕು. 2 ದಿನಕ್ಕೊಂದು ಸತಿ ಸ್ನಾನ ಮಾಡ್ತೀನಿ ತಲೆಗೆ. ಡೈಲಿ ದಿನದಲ್ಲಿ 2 ಸತಿ ಮೈಗೆ ಸ್ನಾನ ಮಾಡ್ತೀನಿ. ತಲೆಗೆ 2 ದಿನಕ್ಕೊಂದು ಸತಿ ಸ್ನಾನ ಮಾಡ್ತೀನಿ. ಮುಖ ತೊಳ್ಕೊಂಬಂದಿದ್ದೀನಿ. ಏನೇನೋ ಮಾತಾಡ್ತಾ ಇದ್ದೀನಿ ಗೈಸ್. ಸ್ನಾನ ಮಾಡ್ಕೊಂಬಂದು ಇವಾಗ ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ. ಇವತ್ತಿನ ಡೇ ಇಲ್ಲಿಗೆ ಮುಗೀತು ಗೈಸ್. ಎಲ್ಲರಿಗೂ ಶುಭರಾತ್ರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.